ಎಸ್ ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಕೆಂಡ. ಸದ್ಯಕ್ಕೆ ಆರೋ ಲಕ್ಷಣನೇ ಕಾಣ್ತಾ ಇಲ್ಲ. ಹಾಗೇನೆ ಕೇವಲ ಎರಡೇ ಬಣ ಅಲ್ಲ ಬಿಜೆಪಿಯಲ್ಲಿ, ಯತ್ನಾಳ್ ಬಣ, ವಿಜಯೇಂದ್ರ ಬಣ ಎರಡೇ ಬಣ ಅಲ್ಲ, ಅಲ್ಲಿ ಸಾಕಷ್ಟಿದ್ದಾವೆ. ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಭಿನ್ನ ಬಣದ ಮುಂದಾಳು ಯತ್ನಾಳ್ ಟೀಮ್ ಎರಡೇ ಬಣ ಮಾತ್ರ ಅಲ್ಲ, ಇಲ್ಲಿ ತಟಸ್ಥ ಬಣ ಕೂಡ ಇದೆ. ಜೊತೆಗೆ ಇನ್ನೊಂದಿಷ್ಟು ಒನ್ ಮ್ಯಾನ್ ಆರ್ಮಿಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು ರೆಡ್ಡಿ ವಿರುದ್ಧದ ಮುನಿಸಿನಿಂದಾಗಿ ಇಡೀ ಪಾರ್ಟಿಯಿಂದಲೇ ಅಂತರ ಕಾಯ್ದುಕೊಳ್ತಾ ಇರೋ ಮಾಜಿ ಸಚಿವ ಶ್ರೀರಾಮುಲು, ವೆರಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಫಾರ್ ಬಿಜೆಪಿ. ಇದೀಗ ರಾಮುಲು ಡೈರೆಕ್ಟ್ ಆಗಿ ದಿಲ್ಲಿಗೆ ಹೊರಟು ನಿಂತಿದ್ದಾರೆ. ದಿಲ್ಲಿಗೆ ಅಂದ ತಕ್ಷಣ ಬಿಜೆಪಿ ಹೈಕಮಾಂಡನ್ನೇ ಮೀಟ್ ಆಗಕ್ಕ ಅನ್ನೋ ಪ್ರಶ್ನೆನೂ ಬರುತ್ತೆ, ಅಥವಾ ಕಾಂಗ್ರೆಸ್ ಹೈಕಮಾಂಡನ್ನ ಏನಾದರೂ ಮೀಟ್ ಆಗೋ ಚಾನ್ಸಸ್ ಇದೆಯಾ? ಏನು ಕತೆ, ಯಾರು ಕರೆದ್ರು? ಈ ಹಿಂದೆ ನಾವು ಗಮನಿಸಿದ್ರೆ ರೆಡ್ಡಿ ಜೊತೆ ಅಮಿತ್ ಶಾ ಅವರು, ರೆಡ್ಡಿ ಮತ್ತು ರಾಮುಲು ಇಬ್ಬರ ಜೊತೆನೂ ಬಹಳ ಕ್ಲೋಸ್ ಆಗಿದ್ರು ಬಹಳ ಹಿಂದೆ. ಸೊ ಈಗ ಅವರು ಮತ್ತೊಮ್ಮೆ ಮಾತಿಗೆ ಕರೆದಿದ್ದಾರೆ ಅಂತ ಕೂಡ ಟಾಕ್ ಇತ್ತು. ಏನಕ್ಕೆ ಹೋಗ್ತಿದ್ದಾರೆ ಹಾಗಾದರೆ ಶ್ರೀರಾಮುಲು ಡೆಲ್ಲಿಗೆ? ನೋಡಿ. ಒಬ್ಬರಾದ ಮೇಲೊಬ್ಬರಂತೆ ದಿಲ್ಲಿ ಚಲೋ. ಇದೀಗ ಶ್ರೀರಾಮುಲು ಕ್ಯಾಪಿಟಲ್ ಟ್ರಿಪ್. ಗಡಿನಾಡು ಬಳ್ಳಾರಿಯ ಕುಚುಕು ಗೆಳೆಯ ಜನಾರ್ದನ್ ರೆಡ್ಡಿ ಜೊತೆಗಿನ ವಾರ್ ನಂತರ ಬಿಜೆಪಿಯಿಂದ ದೂರವೇ ಉಳಿದಿದ್ದು ಶ್ರೀರಾಮುಲು. ಕೊನೆಗೆ ಒಂದಷ್ಟು ಹೈ ಲೆವೆಲ್ ನಾಯಕರು ಶ್ರೀರಾಮುಲು ಸಮಾಧಾನಕ್ಕೆ ಮುಂದಾದಾಗ ಗೇರ್ ಬದಲಿಸಿದ್ದು ಇದೇ ಶ್ರೀರಾಮುಲು. ಇದಕ್ಕೂ ಮುನ್ನ ರಾಮುಲೂರನ್ನ ತಮ್ಮ ಬಣದತ್ತ ಸೆಳೆದುಕೊಳ್ಳೋಕೆ ಯತ್ನಾಳ್ ಟೀಮ್ ನಡೆಸಿದ ಯತ್ನಕ್ಕೆ ಸಿಗಲಿಲ್ಲ ಫಲ. ನೀವು ಬಂದ್ರೆ ನಿಮ್ಮನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತ ಮೂಗ್ಗೆ ಯತ್ನಾಳ್ ತುಪ್ಪ ಸವರಿದ್ರೂ ರಾಮುಲು ಬಗ್ಗಲಿಲ್ಲ. ಆದ್ರೂ ಯತ್ನಾಳ್ ಬಗ್ಗೆಯೂ ಒಳ್ಳೆ ಒಪಿನಿಯನ್ ಹೊರಹಾಕೋದನ್ನು ಮರಿಲಿಲ್ಲ ಶ್ರೀರಾಮುಲು. ಹಾಗೆ ಬಿಜೆಪಿ ಬಂಡುಕೋರ ರಾಮುಲೂರನ್ನ ಕಾಂಗ್ರೆಸ್ಗೆ ಸೆಳೆಯೋ ಪ್ರಯತ್ನವೂ ನಡೆದಿರೋ ಬಗ್ಗೆ ಕೇಳಿ ಬಂದಿದ್ದು ಗುಸುಗುಸು. ತಮಗೆ ಗೌರವಯುತ ಸ್ಥಾನ, ಮುಂದಿನ ಸಲ ಕೂಡ್ಲಿಗೆ ಟಿಕೆಟ್, ಸರ್ಕಾರ ಬಂದ್ರೆ ಸಚಿವ ಸ್ಥಾನ, ಹೀಗೆ ರಾಮುಲು ಒಂದಷ್ಟು ಕಂಡೀಷನ್ ಹಾಕಿರೋ ಬಗ್ಗೆಯೂ ಕೇಳಿ ಬಂದಿದ್ದು ಅಂತೆ ಕಂತೆ. ರಾಮುಲು ಕೈ ಸಂಪರ್ಕದ ಬಗ್ಗೆ ಗುಲ್ಲೆದ್ದಿದ್ದೇ ತಡ. ರಂಗ ಪ್ರವೇಶ ಮಾಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹೈಕಮಾಂಡ್ ಸೂಚನೆ ಮೇರೆಗೆ ಇಲ್ಲಿ ಶಾಂತಿ ಪ್ರೋಗ್ರಾಂಗೆ ಇಳಿದ ಜೋಶಿ ರಾಮುಲೂರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಪೌರೋಹಿತ್ಯ ಕೂಡ ವಹಿಸಿದ್ದಾರೆ. ಇದೆಲ್ಲದರ ಎಫೆಕ್ಟ್ ಎನ್ನುವಂತೆ ಯಾವುದೇ ಆತುರದ ನಿರ್ಧಾರ ಕೈಗೊಳ್ಳದ ರಾಮುಲು ಇದೀಗ ದಿಲ್ಲಿ ನಾಯಕರ ಜೊತೆ ಮುಖಾಮುಖಿಗೆ ಹಾತೊರೆದಿದ್ದಾರೆ. ಅದರಂತೆಯೇ ಜೋಶಿ ನೆರವಿನಿಂದಾಗಿ ರಾಮುಲುಗೆ ಹೈಕಮಾಂಡ್ ಪ್ರಮುಖರ ಅಪಾಯಿಂಟ್ಮೆಂಟ್ ಸಹ ಸಿಕ್ಕಿದೆ ಎಂದು ಹೇಳಲಾಗಿದೆ. ಹೀಗಾಗಿ ಸೋಮವಾರವೇ ದಿಲ್ಲಿಗೆ ಪಯಣ ಬೆಳೆಸುತ್ತಿದ್ದಾರೆ ಶ್ರೀರಾಮುಲು. ಒಟ್ಟಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರೋ ಭಿನ್ನರು ಈಗಾಗಲೇ ದಿಲ್ಲಿಗೆ ಹೋಗಿ ಬರಿಗೈಲಿ ವಾಪಸ್ ಬಂದಿದೆ. ಅಲ್ಲಿ ಇವರನ್ನ ಭೇಟಿಯಾಗೋಕೆ ಟೈಮ್ ಅನ್ನೇ ಕೊಟ್ಟಿಲ್ಲ ಹೈಕಮಾಂಡ್. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಶೀಘ್ರವೇ ತಾವು ದಿಲ್ಲಿಗೆ ಹೋಗೋ ಬಗ್ಗೆ ನಿನ್ನೆಯಷ್ಟೇ ಹೇಳಿಕೊಂಡಿದ್ದಾರೆ. ಇವೆಲ್ಲದರ ಬಳಿಕ ಶ್ರೀರಾಮುಲು ಸಹ ಇದೀಗ ದಿಲ್ಲಿ ಫ್ಲೈಟ್ ಹತ್ತೋ ಹುರುಪು ತೋರಿದ್ದಾರೆ. ರಾಮುಲುಗೆ ಆಘಾತವಾಗೋಕೆ ಪ್ರಮುಖ ಕಾರಣ ಕೋರ್ ಕಮಿಟಿ ಮೀಟಿಂಗ್ ವೇಳೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೇಳಿದ ಪ್ರಶ್ನೆ. ಸಂಡೂರು ಬೈ ಎಲೆಕ್ಷನ್ನಲ್ಲಿ ನೀವು ಡಬಲ್ ಗೇಮ್ ಆಡಿದ್ದೀರಿ ಅನ್ನೋ ಅರ್ಥದಲ್ಲಿ ನೇರವಾಗಿ ದಾಸ್ ಕ್ವಶನ್ ಮಾಡಿದ್ದೇ ತಡ. ರಾಮುಲು ನಖಶಿಕಾಂತ ಉರಿದು ಬಿದ್ದಿದ್ದಾರೆ. ಇದಕ್ಕೆ ಕಾರಣ ತಮ್ಮ ಮಾಜಿ ಸ್ನೇಹಿತ ಜನಾರ್ದನ ರೆಡ್ಡಿ ಫಿಟ್ಟಿಂಗ್ ಅನ್ನೋದು ರಾಮುಲು ನಂಬಿಕೆ. ಹೀಗಾಗಿ ಇದೀಗ ಸ್ಪಷ್ಟೀಕರಣ ಕೊಡುವ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋ ನಿಟ್ಟಿನಲ್ಲಿ ದಿಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಶ್ರೀರಾಮುಲು. ಅಲ್ಲೇನಾಗುತ್ತೋ? ಸೊ ಕದನ ವಿರಾಮ ಯತ್ನಾಳ್ ಆಯ್ತು, ಹೈಕಮಾಂಡ್ ಭೇಟಿಗೆ ಈಗ ಶ್ರೀರಾಮುಲು ಹೋಗ್ತಾ ಇದ್ದಾರೆ ಅಂತ. ಅಲ್ಲೇನಾಗುತ್ತೆ ಹಾಗಾದ್ರೆ? ಒಟ್ಟಿನಲ್ಲಿ ರಾಜ್ಯ ನಾಯಕರ ದಿಲ್ಲಿ ಚಲೋ ಮುಂದುವರೆದಿದೆ. ವಿಜೇಂದ್ರ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ದೆಹಲಿಯಿಂದ ಒಂದಲ್ಲ ಒಂದು ಕೀ ಇದ್ದೇ ಇರುತ್ತೆ ಅಂತ. ಎನಿವೆ ಗೊತ್ತಿಲ್ಲ ನಮಗೆ, ಅದು ಅವರ ಆಂತರಿಕ ವಿಚಾರ, ಪಕ್ಷದ ಆಂತರಿಕ ವಿಚಾರ. ರೆಡ್ಡಿ ಜೊತೆಗಿನ ಕಲಹ ಬಳಿಕ ಮುನಿಸು ರಾಮುಲು ಅವ್ರಿಗೆ ಆ್ಯಕ್ಚುಲಿ ಒರಿಜಿನಲಿ ನೀವು ನೋಡಿದ್ರೆ ಬಿಜೆಪಿ ಮೇಲಿನ ಮುನಿಸು ಅಂತ ಅಲ್ಲ, ರೆಡ್ಡಿಯವ್ರ ಜೊತೆ ಹೋಗೋಕ್ಕಾಗಲ್ಲ ಅಂತ ಅಷ್ಟೇ. ಮೊದಲಿಂದಾನು ರಾಮುಲು ಅಂತಂದರೆ ಅವರ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಅದರಲ್ಲಿ ಗಾಢವಾದ ರೆಡ್ಡಿಯವರ ನೆರಳು ಇದ್ದೇ ಇತ್ತು ಅವರ ರಾಜಕೀಯ ವಿಚಾರದಲ್ಲಿ ಅಂತ. ಈಗ ಹಾಗೆ ಹೋಗೋಕ್ಕಾಗಲ್ಲ ಅಂತ ರಾಮುಲು ಅವರು ಹೇಳ್ತಾ ಇರುವಂಥದ್ದು.
ಮಾಜಿ ಸಚಿವ ಆಲ್ರೆಡಿ ಪಾರ್ಟಿಯಿಂದನೂ ಅಂದರೆ ನೀವು ರೆಡ್ಡಿ ರಾಮುಲು ಅಂತ ನೋಡಬೇಡಿ, ಹಾಗೆ ನೋಡೋದಾದ್ರೆ ನಾನು ಪಕ್ಷದಿಂದ ದೂರ ಉಳಿತೀನಿ ಅಂತ ಎರಡೂ ಬಣಗಳಿಂದನೂ ಈಗೇನು 2 ಬಣಗಳು ನಡೀತಾ ಇದ್ದಾವೆ ಆ 2 ಬಣಗಳಿಂದನೂ ಅಂತರ ಕಾಯ್ದುಕೊಂಡಿದ್ದಾರೆ. ಇನ್ನು ಭಿನ್ನರ ಅಧ್ಯಕ್ಷ ಆಗಿ ಬನ್ನಿ ಅಂತ ರಾಮುಲ್ಗೆ ಯತ್ನಾಳ್ ಅವರು ಒಂದು ಆಫರ್ ಕೊಟ್ರಂತೆ. ಇವರು ಯತ್ನಾಳ್ ಅವ್ರ ಬಗ್ಗೆ ಒಳ್ಳೆ ಮಾತನಾಡ್ಬಿಟ್ಟು ಇಲ್ಲ ಅಧ್ಯಕ್ಷ ಸ್ಥಾನ ಬೇಡ ಅಂತ, ತಮಗೆ ಅಧ್ಯಕ್ಷ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪರವಾಗಿಲ್ಲ, ನಾನು ಅದನ್ನಾದ್ರೂ ತಗೊಳ್ತೀನಿ, ಈ ಭಿನ್ನರ ಬಣದ ಅಧ್ಯಕ್ಷ ಸ್ಥಾನದ ಕ್ಯಾಂಡಿಡೇಟ್ ಆಗಿ ನಾನು ಬರೋದಿಲ್ಲ ಅಂತ ಹೇಳಿದ್ದಾರಂತೆ. ಸೊ ಅಧ್ಯಕ್ಷಗಿರಿ ಕೊಟ್ಟರೆ 140 ಸೀಟು ಗೆಲ್ಲಿಸ್ತೀನಿ ನಾನು ಅಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರಂತೆ. ಆದರೆ ವಿಜಯೇಂದ್ರ ಅವರನ್ನು ಇಳಿಸಿ ರಾಮುಲು ಅವ್ರನ್ನ ಕೂರಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಇದೆಯಾ ಅನ್ನೋದು ಪ್ರಾಕ್ಟಿಕಲ್ ಪ್ರಶ್ನೆ. ಇದೀಗ ದೆಹಲಿಗೆ ತೆರಳೋಕೆ ರಾಮುಲು ಒಟ್ಟಲ್ಲಿ ರೆಡಿಯಾಗಿದ್ದಾರೆ. ಸೋಮವಾರ ದೆಹಲಿಯಲ್ಲಿ ಹೈಕಮಾಂಡನ್ನ ಭೇಟಿ ಮಾಡ್ತಾರಂತೆ. ರಾಜ್ಯದಲ್ಲಿನ ಪಕ್ಷದ ಸ್ಥಿತಿ ಬಗ್ಗೆ ವಿವರಣೆ ಕೊಡೋದಕ್ಕೆ ಸಜ್ಜಾಗಿದ್ದಾರಂತೆ. ಸಂಡೂರು ಬೈ ಎಲೆಕ್ಷನ್ ಮೇನ್ಲಿ ವೆರಿ ಇಂಪಾರ್ಟೆಂಟ್, ಇದೆಲ್ಲ ಬಹಿರಂಗ ಆಗಿದ್ದೆ ಸಂಡೂರು ಬೈ ಎಲೆಕ್ಷನ್ ವಿಚಾರದಲ್ಲಿ. ಸೊ ಸಂಡೂರು ಬೈ ಎಲೆಕ್ಷನ್ ಬಗ್ಗೆ ಕೂಡ ಅಲ್ಲಿ ಮಾತನಾಡ್ತಾರಂತೆ. ರಾಮುಲು ಅವರೇ ಸೋಲಿಗೆ ಕಾರಣ ಅಂತ ಒಂದು ಫೋಕಸ್ ಆಗಿಬಿಟ್ಟಿದೆ, ಆ ಥರ ಅಲ್ಲ ಅನ್ನೋದನ್ನು ಮತ್ತೆ ರಾಮುಲು ಅವರು ಪ್ರೂವ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಇನ್ನು ಪಕ್ಷದ ವಲಯದಲ್ಲಿ ರೆಡ್ಡಿ ನನ್ನನ್ನು ವಿಲನ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ರಾಮುಲು ಅವರ ನೋವು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ, ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ, ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡಿದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೀನಿ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.